ಕಲ್ಪಿಸಿಕೊಳ್ಳಿ, ಒಂದು ಇಡೀ ಸಾಮ್ರಾಜ್ಯದ ಅಧಿಕಾರ, ಅತ್ಯುನ್ನತ ಮಟ್ಟದ ರಾಜವೈಭವ, ಪ್ರೀತಿಯ ಪತ್ನಿ ಮತ್ತು ಆಗಷ್ಟೇ ಹುಟ್ಟಿದ ಮುದ್ದಾದ ಮಗು. ಇದನ್ನೆಲ್ಲವನ್ನು ಅಕ್ಷರಶಃ ಇವೆಲ್ಲವನ್ನೂ ಒಂದೇ ರಾತ್ರಿಯಲ್ಲಿ ಬಿಟ್ಟು ಕತ್ತಲಿನಲ್ಲಿ ಒಬ್ಬನೇ ನಡೆದುಕೊಂಡು ಹೋಗುವ ನಿರ್ಧಾರವನ್ನು ಯಾರಾದ್ರೂ ಮಾಡಬಹುದಾ? ಅದೂ ಕೇವಲ ಒಬ್ಬ ರೋಗಿಯನ್ನು ಮತ್ತು ಒಂದು ಶವವನ್ನು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ನೋಡಿದ ಕಾರಣಕ್ಕಾಗಿ? ನಿಜ, ಇದನ್ನ ಕೇಳಿದ್ರೇನೇ ಒಂಥರ ಆಶ್ಚರ್ಯ ಆಗತ್ತೆ. ಹೌದು ಅಲ್ವಾ? ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇಂದಿನ ನಮ್ಮ ಮನಸ್ಥಿತಿಯಲ್ಲಿ ಇಂಥದೊಂದು ಆಘಾತವನ್ನು ಅಥವಾ ನಿರ್ಧಾರವನ್ನು ಊಹಿಸಿಕೊಳ್ಳುವುದು ಅಸಾಧ್ಯ. ಖಂಡಿತ ಇದನ್ನು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಯಾಕೆ ಅಂದ್ರೆ ನಾವಿಂದು ಚರ್ಚಿಸಲಿರುವ ಈ ಕಥೆ ಕೇವಲ ಪ್ರಾಚೀನ ಕಾಲದ ಒಬ್ಬ ನಿರ್ದಿಷ್ಟ ರಾಜಕುಮಾರನ ಇತಿಹಾಸ ಮಾತ್ರ ಅಲ್ಲ, ಇದು ಮಾನವ ಕುಲದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ತಾತ್ವಿಕ ಪಲ್ಲಟವೊಂದರ ದಾಖಲೆ ಅಂತಾನೆ ಹೇಳ್ಬೋದು. ಹೌದು, ಕಪಿಲವಸ್ತುವಿನ ಆ ಯುವ ರಾಜಕುಮಾರ ಜಗತ್ತಿನ ಅತಿದೊಡ್ಡ ದಾರ್ಶನಿಕನಾಗಿ ಶಾಂತಿಯ ಜಾಗತಿಕ ಸಂಕೇತವಾಗಿ ಬದಲಾದ ರೋಚಕ ಪ್ರಯಾಣ ಇದು. ಖಂಡಿತ. ಮತ್ತು ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮ ಮುಂದಿರುವ ಮೂಲ ಗ್ರಂಥಗಳ ಆಧಾರದ ಮೇಲೆ ನಾವು ಗೌತಮ ಬುದ್ಧನ ಜೀವನ, ಆತನ ಕ್ರಾಂತಿಕಾರಿ ಬೋಧನೆಗಳು ಮತ್ತು ಬೌದ್ಧ ಧರ್ಮದ ಬೃಹತ್ ವಿಸ್ತರಣೆಯ ಹಿಂದಿನ ರಹಸ್ಯಗಳನ್ನು ಬಿಡಿಸಿ ನೋಡಲಿದ್ದೇವೆ. ಇದು ತುಂಬಾ ಮುಖ್ಯವಾದ ವಿಷಯ. ಹೌದು. ಯಾಕೆ ಅಂದ್ರೆ ಈ ಚರ್ಚೆಯ ಉದ್ದೇಶ ಕೇವಲ ಶಾಲಾ ಪಠ್ಯಪುಸ್ತಕದಂತೆ ಇತಿಹಾಸವನ್ನು ಒಪ್ಪಿಸುವುದಲ್ಲ, ಬದಲಾಗಿ ಈಗಿನ ಅತಿಯಾದ ಮಾಹಿತಿಯ ಸ್ಫೋಟ, ಮಾನಸಿಕ ಒತ್ತಡ ಮತ್ತು ಇನ್ನೂ ಬೇಕು, ಇನ್ನಷ್ಟು ಬೇಕು ಎಂಬ ತೀರದ ಆಸೆಯ ಬೆನ್ನತ್ತಿರುವ ಇಂದಿನ ನಮ್ಮ ಈ ಡಿಜಿಟಲ್ ಯುಗಕ್ಕೆ ಬುದ್ಧನ ಆ ಮಧ್ಯಮ ಮಾರ್ಗ ಹೇಗೆ ಅಕ್ಷರಶಃ ಒಂದು ಅದ್ಭುತ ಔಷಧ ಆಗಬಲ್ಲದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಕ್ಟ್. ಅಂದ್ರೆ ನೀವು ಹೇಳಿದ್ದು 100% ಸತ್ಯ. ಭೌತಿಕ ಜಗತ್ತಿನ ಉತ್ತುಂಗದಿಂದ ಸಂಪೂರ್ಣ ವಿರಕ್ತಿಯ ಕಡೆಗೆ ಸಾಗಿದ ಆ ಪಯಣದ ಹಿಂದಿನ ಮನಃಶಾಸ್ತ್ರವನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಹೌದು. ಆ ಪಯಣ ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ, ಅದು ಇಡೀ ಮನುಕುಲದ ದುಃಖ ಮತ್ತು ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಹುಡುಕುವ ಗಂಭೀರ ಪ್ರಯತ್ನ ಆಗಿತ್ತು. ಹಾಗಾದ್ರೆ ಆ ಕಥೆಯ ಆರಂಭದಿಂದಲೇ ಶುರು ಮಾಡೋಣ. ಸಾಪು 563ರಲ್ಲಿ ಇಂದಿನ ನೇಪಾಳದಲ್ಲಿರುವ ಲುಂಬಿನಿ ವನದಲ್ಲಿ ಜನಿಸಿದ ಸಿದ್ಧಾರ್ಥ ಶಾಕ್ಯ ಕುಲದ ಮುಖಂಡ ಶುದ್ಧೋಧನ ಮತ್ತು ಮಾಯಾದೇವಿಯ ಮಗ. ಹೌದು. ತಾಯಿ ಹುಟ್ಟಿದ 7 ದಿನಕ್ಕೆ ತೀರಿಕೊಳ್ಳುತ್ತಾಳೆ. ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಆತನನ್ನು ಬೆಳೆಸುತ್ತಾಳೆ. 16ನೇ ವಯಸ್ಸಿಗೆ ಯಶೋಧರೆಯೊಂದಿಗೆ ವಿವಾಹ, ರಾಹುಲ್ ಎಂಬ ಮಗನ ಜನನ. ಇವೆಲ್ಲ ನಮಗೆ ಗೊತ್ತಿರುವ ಪ್ರಾಥಮಿಕ ಮಾಹಿತಿಗಳು ಅಲ್ವಾ? ಖಂಡಿತ. ಇವೆಲ್ಲ ಸಾಮಾನ್ಯ ಇತಿಹಾಸ. ಆದರೆ ನಮ್ಮ ಮೂಲ ಗ್ರಂಥಗಳು ಇಲ್ಲಿ ಬಹಳ ಕುತೂಹಲಕಾರಿ ಸಂಗತಿಯೊಂದರ ಮೇಲೆ ಬೆಳಕು ಚೆಲ್ಲುತ್ತವೆ. ಸಿದ್ಧಾರ್ಥನನ್ನು ಬೆಳೆಸಿದ ರೀತಿ. ಆತನ ತಂದೆ ಆತನಿಗಾಗಿ ಒಂದು ಅಕ್ಷರಶಃ ಚಿನ್ನದ ಪಂಜರವನ್ನೇ ಸೃಷ್ಟಿ ಮಾಡಿದ್ದನು. ಹೌದು, ಅದೊಂದು ಭ್ರಮೆಯ ಪ್ರಪಂಚ ಆಗಿತ್ತು. ನೋಡಿ, ರೋಗ, ಸಾವು, ಮುಪ್ಪು ಯಾವುದೂ ಆತನ ಕಣ್ಣಿಗೆ ಬೀಳ್ಬಾರ್ದು ಅಂತ ಜತನದಿಂದ ನೋಡಿಕೊಳ್ಳಲಾಗಿತ್ತು. ಇದನ್ನ ನೋಡಿದ್ರೆ ಪ್ರಾಚೀನ ಜಗತ್ತಿನ ಒಂದು ರೀತಿಯ ಟ್ರೂಮೆನ್ ಶೋ ಅಂತಾನೆ ಅನ್ಬಹುದೇನೋ? ಓಹ್, ಅದ್ಭುತವಾದ ಹೋಲಿಕೆ ಇದು. ಆ ಚಿನ್ನದ ಪಂಜರವೇ ಮುಂದಿನ ದೊಡ್ಡ ಸ್ಫೋಟಕಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಅಂದ್ರೆ ಹೊರ ಜಗತ್ತಿನ ಪರಿಚಯವೇ ಇರ್ಲಿಲ್ಲ ಅಂತಾನಾ? ಹೌದು. ಸಿದ್ಧಾರ್ಥನಿಗೆ ಹೊರ ಜಗತ್ತಿನ ಕರಾಳ ವಾಸ್ತವದ ಅರಿವೇ ಇರಲಿಲ್ಲ. ಒಂದು ದಿನ ಆತ ಅರಮನೆಯಿಂದ ರಥದಲ್ಲಿ ಹೊರಬಂದಾಗ ನೋಡಿದ ಆ 4 ದೃಶ್ಯಗಳು, ಅಂದ್ರೆ ವೃದ್ಧ, ರೋಗಿ, ಶವ ಮತ್ತು ಸನ್ಯಾಸಿ, ಇವು ಕೇವಲ ಆತನಿಗೆ ಬೇಸರ ತರಿಸಲಿಲ್ಲ, ಬದಲಾಗಿ ಆತನ ಇಡೀ ವಾಸ್ತವವನ್ನ, ಆತನ ನಂಬಿಕೆಗಳ ಅಡಿಪಾಯವನ್ನೇ ನುಚ್ಚುನೂರು ಮಾಡಿದವು ಅಂತ ಮೂಲಗಳು ಹೇಳ್ತವೆ. ಆದ್ರೆ ಒಂದು ನಿಮಿಷ ತಡೀರಿ, ನನಗಿಲ್ಲಿ ಒಂದು ದೊಡ್ಡ ಅನುಮಾನ ಇದೆ. ಹೇಳಿ. ನಾವೆಲ್ಲರೂ ನಮ್ಮ ದಿನನಿತ್ಯದ ಜೀವನದಲ್ಲಿ ರೋಗಿಗಳನ್ನು ನೋಡ್ತೇವೆ, ವಯಸ್ಸಾದವರನ್ನು ನೋಡ್ತೇವೆ, ಸಾವು ನೋವುಗಳನ್ನ ಎದುರಿಸ್ತೇವೆ. ಹೌದು, ಪ್ರತಿದಿನದ ವಾಸ್ತವ ಇದು. ಹೌದು ತಾನೆ. ಆದ್ರೆ ಅದನ್ನೆಲ್ಲ ನೋಡಿದ ತಕ್ಷಣ ಯಾರಾದರೂ ನಾನಿನ್ಮುಂದೆ ಈ ಸಂಸಾರದಲ್ಲಿ ಇರಲ್ಲ ಅಂತ ತಮ್ಮ ಇಡೀ ಕುಟುಂಬವನ್ನ, ಅರಮನೆಯನ್ನೇ ತ್ಯಜಿಸುವ ನಿರ್ಧಾರಕ್ಕೆ ಬರ್ತಾರೆ. ಸಿದ್ಧಾರ್ಥನ ಈ ಮಹಾಪರಿತ್ಯಾಗ ಕೇವಲ ಆಘಾತದಿಂದ ಆದದ್ದೇ ಅಥವಾ ಅದರ ಹಿಂದೆ ಬೇರೆ ಯಾವುದಾದ್ರೂ ಬಲವಾದ ಕಾರಣ ಇತ್ತೇ? ಇಲ್ಲಿ ಅತ್ಯಂತ ಆಕರ್ಷಕವಾದ ಮತ್ತು ಆಳವಾದ ವಿಷಯ ಅಡಗಿರುವುದು ಆ 4ನೇ ದೃಶ್ಯದಲ್ಲಿ. ಆ ಸನ್ಯಾಸಿಯ ದೃಶ್ಯ. ಹೌದು. ಮೊದಲ 3 ದೃಶ್ಯಗಳಲ್ಲಿ ಸಿದ್ಧಾರ್ಥ ಕಂಡದ್ದು ಕೇವಲ ಭೌತಿಕ ದೇಹದ ನಶ್ವರತೆಯನ್ನು ಮತ್ತು ನೋವನ್ನು.
ಆತನಿಗೆ ನಾನು ಒಂದು ದಿನ ಹೀಗೇ ಸಾಯ್ತೇನೆ ಎಂಬ ಭಯ ಶುರುವಾಯಿತು. ಸಹಜವಾದ ಭಯ ಅದು. ಆದರೆ ಆ 4ನೇ ದೃಶ್ಯದಲ್ಲಿ ಆತ ಕಂಡ ಪ್ರಾಪಂಚಿಕ ಜೀವನ ತ್ಯಜಿಸಿದ ಆ ಸನ್ಯಾಸಿ ಇದ್ದಾನಲ್ಲ, ಆತನ ಬಳಿ ಏನೂ ಇರಲಿಲ್ಲ. ಆದರೂ ಆತನ ಮುಖದಲ್ಲಿ ಒಂದು ಅನಿರ್ವಚನೀಯವಾದ ಶಾಂತಿ, ಒಂದು ಸಂತೋಷ ಇತ್ತು. ಅಂದ್ರೆ ಆ ಆನಂದ ಅವನನ್ನು ಸೆಳೆಯಿತು ಅಂತನಾ? ಖಂಡಿತ. ಆ ಸನ್ಯಾಸಿಯ ಮಂದಹಾಸ ಸಿದ್ಧಾರ್ಥನಿಗೆ ಒಂದು ದೊಡ್ಡ ಭರವಸೆಯನ್ನು ನೀಡಿತು. ಇಷ್ಟೆಲ್ಲ ದುಃಖಗಳ ನಡುವೆಯೂ ಅದನ್ನ ಮೀರಿ ನಿಲ್ಲುವ ಒಂದು ದಾರಿ ಇದೆ ಎಂಬ ಆ ಸಾಧ್ಯತೆ ಅವನನ್ನು ಗಾಢವಾಗಿ ಕಾಡಿತು. ಓ, ಅರ್ಥವಾಯಿತು. ದುಃಖದಿಂದ ತಪ್ಪಿಸಿಕೊಳ್ಳುವ ಪಲಾಯನವಾದ ಆತನದಾಗಿರಲಿಲ್ಲ, ಬದಲಾಗಿ ದುಃಖದ ಮೂಲವನ್ನು ಬೇರುಸಹಿತ ಕೀಳುವ ಅನ್ವೇಷಣೆಯದಾಗಿತ್ತು. ಆ ಅನ್ವೇಷಣೆಯೇ ಆತನನ್ನು ಆ ಕತ್ತಲ ರಾತ್ರಿಯಲ್ಲಿ ಅರಮನೆ ತೊರೆಯುವಂತೆ ಮಾಡಿತು. ಆದರೆ ತ್ಯಾಗ ಮಾಡಿದ ತಕ್ಷಣ ಸತ್ಯ ಒಲಿದು ಬರುತ್ತದೆಯಾ? ಇಲ್ಲವೇ ಇಲ್ಲ. ಹೌದು, ಇಲ್ಲ. ಸಿದ್ಧಾರ್ಥ ಅರಮನೆ ತೊರೆದ ನಂತರ ಒಬ್ಬ ಅಲೆಮಾರಿ ಸನ್ಯಾಸಿಯಾಗಿ 6 ವರ್ಷಗಳ ಕಾಲ ಅತ್ಯಂತ ಕಠಿಣವಾದ ತಪಸ್ಸನ್ನು ಆಚರಿಸ್ತಾನೆ. ಕೇವಲ ಒಂದು ಅಕ್ಕಿಕಾಳು ತಿಂದು ಜೀವಿಸಿದ, ದೇಹವನ್ನು ವಿಪರೀತವಾಗಿ ದಂಡಿಸಿದ ಎಂಬೆಲ್ಲ ಉಲ್ಲೇಖಗಳು ನಮ್ಮ ಮೂಲಗಳಲ್ಲಿದೆ ಅಲ್ವಾ? ಹೌದು. ಮತ್ತು ಈ ಹಂತವೇ ಬೌದ್ಧ ತತ್ವಶಾಸ್ತ್ರದ ಅತಿದೊಡ್ಡ ತಿರುವು ಅಂತ ನಾವು ಗಮನಿಸಬೇಕು. ಅದು ಹೇಗೆ? ಏನಂದ್ರೆ, ಸಿದ್ಧಾರ್ಥ 2 ವಿಪರೀತಗಳನ್ನು ಅನುಭವಿಸಿದನು. ಅರಮನೆಯಲ್ಲಿದ್ದಾಗ ಅತಿಯಾದ ಭೌತಿಕ ಸುಖ, ಕಾಡಿಗೆ ಹೋದಾಗ ಅತಿಯಾದ ದೇಹದಂಡನೆ. 2 ಎಕ್ಸ್ಟ್ರೀಮ್ಸ್ ಅಂತ ಹೇಳಬಹುದು. ಹೌದು. ತನ್ನ ದೇಹವನ್ನು ಉಪವಾಸದಿಂದ ಹೈರಾಣು ಮಾಡಿಕೊಂಡಾಗ ಒಂದು ಹಸಿದ ಮಿದುಳು ಸತ್ಯವನ್ನು ಗ್ರಹಿಸಲು ಸಾಧ್ಯವೇ ಇಲ್ಲ ಎಂಬ ಆಳವಾದ ಅರಿವು ಆತನಿಗೆ ಮೂಡಿತು. ಇದನ್ನೇ ನಾವು ಮಧ್ಯಮ ಮಾರ್ಗ ಎನ್ನುವುದು ಅಲ್ವಾ? ಹೌದು. ಅಂದ್ರೆ ಅತಿಯಾದ ಸುಖವೂ ಬೇಡ, ಅತಿಯಾದ ಕಷ್ಟವೂ ಬೇಡ. ನಿಖರವಾಗಿ. ಇದೇ ಅರಿವಿನೊಂದಿಗೆ ಆತ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರವೊಂದರ ಕೆಳಗೆ ಧ್ಯಾನಸ್ಥನಾಗುತ್ತಾನೆ. ಆಗ ಆತನಿಗೆ ಸಂಪೂರ್ಣ ಜ್ಞಾನೋದಯವಾಗುತ್ತದೆ. ಅಂದ್ರೆ ಆ ಕ್ಷಣದಿಂದ ಆತ ಬುದ್ಧನಾದ. ಹೌದು. ಅಂದಿನಿಂದ ಆತ ಕೇವಲ ರಾಜಕುಮಾರ ಸಿದ್ಧಾರ್ಥನಲ್ಲ, ಬುದ್ಧನಾಗುತ್ತಾನೆ. ಬುದ್ಧ ಎಂದರೆ ಜ್ಞಾನ ಪಡೆದವನು, ಎಚ್ಚೆತ್ತವನು. ಜೊತೆಗೆ ತಥಾಗತ ಎಂದರೆ ಸತ್ಯವನ್ನು ಅರಿತವನು ಎಂದು ಕರೆಯಲ್ಪಡುತ್ತಾನೆ. ಈ ಜ್ಞಾನೋದಯದ ನಂತರ ಆತ ಒಂದು ಗುಹೆಯಲ್ಲೋ ಮರದ ಕೆಳಗೋ ಸುಮ್ಮನೆ ಕೂರಲಿಲ್ಲ ಎಂಬುದು ಬಹಳ ಮುಖ್ಯವಾದ ವಿಚಾರ ಅಲ್ವಾ? ಖಂಡಿತ. ಅದೇ ಆತನ ಶ್ರೇಷ್ಠತೆ. ತನ್ನ ಬಳಿ ಬಂದ ಜ್ಞಾನವನ್ನು ಜಗತ್ತಿಗೆ ಹಂಚಲು ಆತ ಮುಂದಿನ 45 ವರ್ಷಗಳ ಕಾಲ ನಿರಂತರವಾಗಿ ನಡೆಯುತ್ತಲೇ ಇದ್ದನು. ಬನಾರಸ್ ಸಮೀಪದ ಸಾರಾನಾಥದ ಜಿಂಕೆ ವನದಲ್ಲಿ ಆತ ತನ್ನ 5 ಜನ ಹಳೆಯ ಒಡನಾಡಿಗಳಿಗೆ ನೀಡಿದ ಪ್ರಥಮ ಪ್ರವಚನವನ್ನು ಇತಿಹಾಸ ಧರ್ಮಚಕ್ರ ಪ್ರವರ್ತನ ಅಂತ ಕರೆಯುತ್ತದೆ. ಹೌದು. ಆ ಧರ್ಮಚಕ್ರವೇ ಬೌದ್ಧ ಧರ್ಮದ ಪ್ರಮುಖ ಚಿಹ್ನೆ. ಮತ್ತು ಇಲ್ಲಿ ಒಂದು ಕುತೂಹಲಕಾರಿ ಕಾಕತಾಳೀಯ ಇದೆ. ಏನಾ ಕಾಕತಾಳೀಯ? ಆಂಗ್ಲ ಕವಿ ಎಡ್ವಿನ್ ಅರಾಲ್ಡ್ ಏಷ್ಯಾದ ಬೆಳಕು ಅಂತ ಕರೆದ ಈ ಮಹಾನ್ ಚೇತನದ ಜನನ, ಜ್ಞಾನೋದಯ ಮತ್ತು 80ನೇ ವಯಸ್ಸಿನಲ್ಲಿ ಕುಶೀನಗರದಲ್ಲಿ ನಡೆದ ಪರಿನಿರ್ವಾಣ ಅಂದ್ರೆ ಮರಣ, ಈ 3 ಘಟನೆಗಳು ಪೌರ್ಣಿಮೆಯಂದೇ ಸಂಭವಿಸಿದ್ದು. ಓ ವಾವ್! 3 ಒಂದೇ ದಿನನಾ? ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಅದೆಲ್ಲ ಸರಿ, ಆದ್ರೆ ಈ ಬೋಧನೆಗಳ ಒಳಹೊಕ್ಕು ನೋಡೋಣ ಬನ್ನಿ. ಆತ 4 ಮೂಲತತ್ವಗಳನ್ನು ಬೋಧಿಸಿದನು. ಸತ್ಯ, ಅಹಿಂಸೆ, ಆಸ್ತೇಯ ಅಂದರೆ ಕಳ್ಳತನ ಮಾಡದಿರುವುದು ಮತ್ತು ಬ್ರಹ್ಮಚರ್ಯ. ಆದರೆ ಬೌದ್ಧ ಧರ್ಮದ ನಿಜವಾದ ಅಡಿಪಾಯ ಇರುವುದು ಆತ ನೀಡಿದ ಆ 4 ಆರ್ಯ ಸತ್ಯಗಳಲ್ಲಿ ಅಲ್ವಾ? ಹೌದು. ಆ 4 ಆರ್ಯ ಸತ್ಯಗಳೇ ಎಲ್ಲದಕ್ಕೂ ಮೂಲ. ನನಗಂತೂ ಈ 4 ಆರ್ಯ ಸತ್ಯಗಳು ಒಬ್ಬ ನುರಿತ ವೈದ್ಯನ ರೋಗ ನಿರ್ಣಯ ಅಥವಾ ಡಯಾಗ್ನೋಸಿಸ್ ಪ್ರಕ್ರಿಯೆಯಂತೆ ಕಾಣುತ್ತದೆ. ಈ ವೈದ್ಯಕೀಯ ರೂಪಕ ಬಹಳ ನಿಖರವಾಗಿದೆ. ವಿವರಿಸಿ, ಇದು ಹೇಗೆ ಕೆಲಸ ಮಾಡುತ್ತದೆ? ಈಗ ನೋಡಿ, ಮೊದಲನೆಯದಾಗಿ ವೈದ್ಯರು ರೋಗವನ್ನು ಗುರುತಿಸುತ್ತಾರೆ. ಬುದ್ಧನ ಪ್ರಕಾರ ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ. ಇದೇ ರೋಗ. ಸರಿ. ಎರಡನೆಯ ಹಂತದಲ್ಲಿ ರೋಗದ ಮೂಲ ಕಾರಣವನ್ನು ಹುಡುಕಲಾಗುತ್ತದೆ. ಬುದ್ಧ ಹೇಳಿದ ಆಸೆಯೇ ದುಃಖಕ್ಕೆ ಮೂಲ. ಇದು ಕಾರಣ. ಹೌದು, ಆಸೆಯೇ ಮೂಲ. ಮೂರನೆಯದಾಗಿ ವೈದ್ಯರು ರೋಗ ವಾಸಿಯಾಗುತ್ತದೆ ಎಂಬ ಭರವಸೆ ನೀಡುತ್ತಾರೆ. ಬುದ್ಧ ಹೇಳಿದ ಆಸೆಯನ್ನು ನಿಗ್ರಹಿಸಿದರೆ ದುಃಖದ ಚಕ್ರದಿಂದ ಮುಕ್ತಿ ಸಾಧ್ಯ. ಮತ್ತು ಕೊನೆಯದಾಗಿ ಗುಣಮುಖರಾಗಲು ಔಷಧ ಮತ್ತು ಪಥ್ಯವನ್ನು ಸೂಚಿಸಲಾಗ್ತದೆ. ಬುದ್ಧನ ಪ್ರಕಾರ ಅದೇ ಅಷ್ಟಾಂಗ ಮಾರ್ಗ. ಅತ್ಯದ್ಭುತವಾದ ವಿಶ್ಲೇಷಣೆಯದು. ಆದರೆ ನಾವು ಈ ಅಷ್ಟಾಂಗ ಮಾರ್ಗವನ್ನು ಕೇವಲ ಯಾವುದೋ ಧಾರ್ಮಿಕ ಪಟ್ಟಿಯಂತೆ ನೋಡಬಾರದು. ಅಂದ್ರೆ ಇದರ ಹಿಂದೆ ಬೇರೆ ಅರ್ಥ ಇದೆಯಾ? ಖಂಡಿತ. ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ,
ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ ಮತ್ತು ಒಳ್ಳೆಯ ಮನಸ್ಥಿತಿ. ಇವುಗಳನ್ನು ಮೇಲ್ನೋಟಕ್ಕೆ ಓದಿದರೆ ಕೇವಲ ನೀತಿಪಾಠಿಗಳಂತೆ ಕಾಣ್ತವೆ. ಹೌದು, ಶಾಲೆಯಲ್ಲಿ ಓದಿದ ಹಾಗೆ. ಆದರೆ ಇದರ ಹಿಂದಿರುವ ಮನಃಶಾಸ್ತ್ರವನ್ನು ಗಮನಿಸಿ. ಉದಾಹರಣೆಗೆ, ಒಳ್ಳೆಯ ಧ್ಯಾನ ಅಥವಾ ಸರಿಯಾದ ಮನಸ್ಥಿತಿ ಎಂಬುದು ಇಂದು ಆಧುನಿಕ ಮನಃಶಾಸ್ತ್ರಜ್ಞರು ಹೇಳಿಕೊಡುವ ಅರಿವಿನ ಚಿಕಿತ್ಸೆಯ ತಂತ್ರಗಳೇ ಆಗಿವೆ. ಹೋ, ಅಂದ್ರೆ ಕಾಗ್ನಿಟಿವ್ ಥೆರಪಿ ಥರನಾ? ಹೌದು. ನಮ್ಮ ಆಲೋಚನೆಗಳನ್ನು ನಾವು ಕೇವಲ ವೀಕ್ಷಕರಾಗಿ ನೋಡುವುದು, ಯಾವುದಕ್ಕೂ ಅತಿಯಾಗಿ ಅಂಟಿಕೊಳ್ಳದಿರುವುದು, ಇದನ್ನೇ ಬುದ್ಧ 2500 ವರ್ಷಗಳ ಹಿಂದೆ ಹೇಳಿಕೊಟ್ಟದ್ದು. ಇದು ನಿಜಕ್ಕೂ ಬೆರುಗುಗೊಳಿಸುವಂತಹುದು. ಮತ್ತು ಮತ್ತೊಂದು ವಿಷಯ ಏನಂದ್ರೆ, ಆತ ದೇವರ ಬಗ್ಗೆ ಏನನ್ನೂ ಹೇಳಲಿಲ್ಲ. ಆತ ಸಂಪೂರ್ಣ ಮೌನವಾಗಿದ್ದನು ಅಲ್ವಾ? ಹೌದು, ಸಂಪೂರ್ಣ ಮೌನ. ಯಾವುದೇ ಯಜ್ಞ ಯಾಗಾದಿಗಳಿಲ್ಲ, ಕಠಿಣವಾದ ಆಚರಣೆಗಳಿಲ್ಲ. ಇದು ಅಂದಿನ ಸಮಾಜದಲ್ಲಿ ಒಂದು ಬಹುದೊಡ್ಡ ಬಂಡಾಯ ಅಲ್ವೇ? ಖಂಡಿತ, ಇದೊಂದು ಬೌದ್ಧಿಕ ಕ್ರಾಂತಿ ಅಂತಾನೆ ಹೇಳಬೇಕು. ಅಂದಿನ ಪುರೋಹಿತಶಾಹಿ ಸಮಾಜದಲ್ಲಿ ನಿಮ್ಮ ಮುಕ್ತಿಗೆ ನೀವೇ ಜವಾಬ್ದಾರರು, ನಿಮ್ಮ ನಡತೆಯೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸ್ತದೆ, ಯಾವುದೇ ಬಾಹ್ಯ ಶಕ್ತಿ ಅಥವಾ ಆಚರಣೆಗಳಲ್ಲ ಅಂತ ಹೇಳಿದ್ದು ಜನಸಾಮಾನ್ಯರಿಗೆ ದೊಡ್ಡ ಬಿಡುಗಡೆಯನ್ನು ನೀಡಿತು. ಹೌದು, ಮನುಷ್ಯನಿಗೆ ತನ್ನ ಮೇಲೆಯೇ ನಂಬಿಕೆ ಬರುವ ಹಾಗೆ ಮಾಡಿದರು. ಜೊತೆಗೆ ಆತ ಜಾತಿ ಪದ್ಧತಿಯನ್ನು ಕಟುವಾಗಿ ವಿರೋಧಿಸಿಲನು. ತನ್ನ ಸಂಘದಲ್ಲಿ ಎಲ್ಲಾ ಜಾತಿಯ ಜನರಿಗೆ ಮತ್ತು ವಿಶೇಷವಾಗಿ ಸ್ತ್ರೀಯರಿಗೆ ಸಮಾನವಾದ ಮುಕ್ತ ಪ್ರವೇಶವನ್ನು ನೀಡಿದನು. ಈ ಸಾಮಾಜಿಕ ಬಂಡಾಯವೇ ಬೌದ್ಧ ಧರ್ಮದ ಬೃಹತ್ ವಿಸ್ತರಣೆಗೆ ಕಾರಣವಾಯಿತು ಎಂದು ನಾನು ಭಾವಿಸುತ್ತೇನೆ. ಖಂಡಿತ. ಪ್ರಾಚೀನ ಜಗತ್ತಿನಲ್ಲಿ ಬೌದ್ಧ ಧರ್ಮ ಗಡಿಗಳನ್ನು ದಾಟಿ ಚೀನಾ, ಟಿಬೆಟ್, ಮ್ಯಾನ್ಮಾರ್, ಸಿಲೋನ್ ಮತ್ತು ಆಗ್ನೇಯ ಏಷ್ಯಾಗೆ ಪ್ರಸಾರವಾದ ರೀತಿಯನ್ನು ನೋಡಿದ್ರೆ, ಇದು ಇಂದಿನ ಭಾಷೆಯಲ್ಲಿ ಹೇಳುವುದಾದ್ರೆ ರಾತ್ರೋರಾತ್ರಿ ವೈರಲ್ ಆದ ಒಂದು ಜಾಗತಿಕ ವಿದ್ಯಮಾನ. ಹೌದು, ಆ ಕಾಲದ ವೈರಲ್ ಟ್ರೆಂಡ್ ಇದು. ನೋಡಿ, ಯಾವುದೇ ವಾಟ್ಸ್ಆಪ್ ಇಲ್ಲ, ಇಂಟರ್ನೆಟ್ ಇಲ್ಲ. ಆದರೂ ಈ ತತ್ವಗಳು ಇಷ್ಟು ದೂರ ಹೇಗೆ ತಲುಪಿದವು? ಈ ವೈರಲ್ ವಿದ್ಯಮಾನದ ಹಿಂದೆ ಬುದ್ಧನ 2 ಅತ್ಯಂತ ಬುದ್ಧಿವಂತ ಸಂವಹನ ತಂತ್ರಗಳಿದ್ವು. ಯಾವ ತಂತ್ರಗಳವು? ಮೊದಲನೇದು ಭಾಷೆ. ಬುದ್ಧನು ಅಂದಿನ ಪಂಡಿತರ ಮತ್ತು ಗಣ್ಯರ ಭಾಷೆಯಾಗಿದ್ದ ಸಂಸ್ಕೃತದಲ್ಲಿ ಬೋಧಿಸಲಿಲ್ಲ. ಹಾಗಾದ್ರೆ ಯಾವ ಭಾಷೆಯಲ್ಲಿ? ಬದಲಾಗಿ ಬೀದಿಗಳಲ್ಲಿ, ಮಾರುಕಟ್ಟೆಗಳಲ್ಲಿ ಜನಸಾಮಾನ್ಯರು ಮಾತನಾಡುತ್ತಿದ್ದ ಪಾಲಿ ಮತ್ತು ಪ್ರಾಕೃತ ಭಾಷೆಗಳನ್ನು ಬಳಸಿದನು. ವಾವ್, ಇದು ನಿಜಕ್ಕೂ ದೊಡ್ಡ ಹೆಜ್ಜೆ. ಇದು ಎಂತಹ ಮಾಸ್ಟರ್ ಸ್ಟ್ರೋಕ್ ಎಂದರೆ, ಜ್ಞಾನವು ಮೊದಲ ಬಾರಿಗೆ ಜನಸಾಮಾನ್ಯರ ಕೈಗೆಟುಕಿತು. ಹೌದು, ಇದು ಪಂಡಿತರ ಭಾಷೆಯನ್ನು ಬಿಟ್ಟು ಜನರ ಆಡುಭಾಷೆಯಲ್ಲಿ ತತ್ವಜ್ಞಾನವನ್ನು ಹೇಳಿದಂತೆ ಅಲ್ವಾ? ಜನರಿಗೆ ಅದು ತಮ್ಮದೇ ವಿಚಾರ ಅಂತ ಅನಿಸೋಕ್ ಶುರುವಾಗತ್ತೆ. ನಿಜ. ಇನ್ನು ಎರಡನೇ ತಂತ್ರ ಕಥೆಗಳು. ಬುದ್ಧನು ಕಠಿಣವಾದ ತತ್ವಗಳನ್ನು ನೀತಿಕಥೆಗಳ ಮೂಲಕ, ಉಪಕಥೆಗಳ ಮೂಲಕ ಬೋಧಿಸುತ್ತಿದ್ದನು. ಕಥೆಗಳು ಜನರಿಗೆ ಬೇಗ ಅರ್ಥ ಆಗತ್ತೆ. ಹೌದು, ಅಲ್ಲಿ ಕೇವಲ ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿ ಇತ್ತು. ಜೊತೆಗೆ ಬೌದ್ಧ ಸನ್ಯಾಸಿ ಮತ್ತು ಸನ್ಯಾಸಿನಿಯರ ಸಂಘಗಳು. ಇವರು ಅಕ್ಷರಶಃ ಸಾವಿರಾರು ಮೈಲುಗಳಷ್ಟು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಈ ಸಂದೇಶವನ್ನು ಹರಡಿದರು. ಮತ್ತು ಇದಕ್ಕೆ ಅಶೋಕ, ಕಾನಿಷ್ಕ, ಹರ್ಷವರ್ಧನರಂತಹ ಸಾಮ್ರಾಟರ ರಾಜಾಶ್ರಯವೂ ಸೇರಿಕೊಂಡಿತು. ಆಳುವವರೇ ಒಂದು ಧರ್ಮವನ್ನು ಬೆಂಬಲಿಸಿದಾಗ ಅದರ ಪ್ರಸಾರಕ್ಕೆ ದೊಡ್ಡ ರೆಕ್ಕೆಗಳು ಮೂಡುತ್ತವೆ ಅಲ್ವಾ? ಖಂಡಿತ, ರಾಜಾಶ್ರಯ ದೊಡ್ಡ ಮಟ್ಟದ ಸಹಾಯ ಮಾಡಿತು. ಆದರೆ ಇಲ್ಲಿ ನಾನೊಂದು ಪ್ರಮುಖವಾದ ವಿರೋಧಾಭಾಸವನ್ನು ಎತ್ತಲೇಬೇಕು. ನೀವು ಹೇಳಿದ್ರಿ, ಬುದ್ಧನದು ಬಹಳ ಸರಳವಾದ ಮಾರ್ಗ, ಆಚರಣೆಗಳಿಲ್ಲ, ಕೇವಲ ನಡತೆಯೇ ಮುಖ್ಯ ಅಂತ. ಹೌದು. ಆದರೆ ಆತನ ಪರಿನಿರ್ವಾಣದ ನಂತರ ಏನಾಯಿತು? ಮೂಲ ಗ್ರಂಥಗಳ ಪ್ರಕಾರ ಆತನ ಬೋಧನೆಗಳನ್ನು ಉಳಿಸಿಕೊಳ್ಳಲು ಒಂದರ ಹಿಂದೊಂದರಂತೆ 4 ಬೃಹತ್ ಬೌದ್ಧ ಸಮ್ಮೇಳನಗಳು ನಡೆದವು ಮತ್ತು ಧರ್ಮವು ಒಡೆದು 2 ಹೋಳಾಯಿತು ಅಲ್ವಾ? ಹೌದು. ಈ ಬೆಳವಣಿಗೆ ಹಿಂದಿನ ಮಾನವ ಸಹಜವಾದ ಆತಂಕವನ್ನು ನಾವು ಗಮನಿಸಬೇಕು. ಆತಂಕ? ಯಾವ ತರಹದ ಆತಂಕ? ಬುದ್ಧ ಬದುಕಿದ್ದಾಗ ಆತನ ಬೋಧನೆಗಳನ್ನು ಯಾರೂ ಲಿಖಿತ ರೂಪದಲ್ಲಿ ಬರೆದಿಟ್ಟಿರಲಿಲ್ಲ. ಸಾಶ್ಯಪು 483ರಲ್ಲಿ ಆತ ಮರಣ ಹೊಂದಿದ ತಕ್ಷಣ ಆತನ ಅನುಯಾಯಿಗಳಲ್ಲಿ ದೊಡ್ಡ ತಲ್ಲಣ ಸೃಷ್ಟಿಯಾಯಿತು. ನಮ್ಮ ಗುರುವಿನ ಮಾತುಗಳು ಕಳೆದು ಹೋಗುತ್ತೆ ಅಂತನಾ? ಹೌದು. ಅದೇ ಹತಾಶೆಯಲ್ಲಿ ಆತನ ಮರಣದ ವರ್ಷವೇ ರಾಜಗೃಹದಲ್ಲಿ ಮೊದಲ ಸಮ್ಮೇಳನವನ್ನು ಕರೆದು ಎಲ್ಲವನ್ನೂ ನೆನಪಿನಿಂದ ಒಗ್ಗೂಡಿಸಲು ಪ್ರಯತ್ನಿಸಿದ್ರು. ಆದರೆ ಕಾಲ ಕಳೆದಂತೆ ಭಿನ್ನಾಭಿಪ್ರಾಯಗಳು ಹೆಚ್ಚಾದವು. ಹೌದು. 100 ವರ್ಷಗಳ ನಂತರ ಸಾಶಾಪು 383ರಲ್ಲಿ ವೈಶಾಲಿಯಲ್ಲಿ 2ನೇ ಸಮ್ಮೇಳನ ನಡೆಯಿತು. ನಂತರ ಅಶೋಕನ ಕಾಲದಲ್ಲಿ ಸಾಶಾಪು 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಸಮ್ಮೇಳನ ನಡೆಯಿತು.
ಸರಿ. ಆದರೆ ಸಾಶ 102ರಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ ನಡೆದ 4ನೇ ಸಮ್ಮೇಳನದಲ್ಲಿ ಬೌದ್ಧ ಧರ್ಮ ಅಧಿಕೃತವಾಗಿ ಮಹಾಯಾನ ಮತ್ತು ಹೀನಯಾನ ಎಂದು 2 ಪ್ರತ್ಯೇಕ ಪಂಗಡಗಳಾಗಿ ವಿಭಜನೆಯೇ ಆಯಿತು ಅಲ್ವಾ? ಹೌದು, ಸಂಪೂರ್ಣವಾಗಿ ವಿಭಜನೆ ಆಯಿತು. ಒಂದು ಕಡೆ ಮೂಲ ತತ್ವಗಳನ್ನು ನಂಬುವವರು, ಇನ್ನೊಂದು ಕಡೆ ಬುದ್ಧನನ್ನೇ ದೇವರಂತೆ ಪೂಜಿಸಲು ಬಯಸುವವರು. ಇದು ಯಾವುದೇ ತತ್ವಶಾಸ್ತ್ರವು ಕಾಲಾನಂತರದಲ್ಲಿ ಒಂದು ಸಾಂಸ್ಥಿಕ ಧರ್ಮವಾಗಿ ಬದಲಾದಾಗ ಎದುರಿಸುವ ಅನಿವಾರ್ಯ ದುರಂತ ಎನ್ನಬಹುದು. ಧರ್ಮವನ್ನು ಸಂಘಟಿಸಲು ಅವರು ತ್ರಿಪಿಟಕಗಳನ್ನು ಅಂದ್ರೆ ವಿನಯ, ಸುತ್ತ ಮತ್ತು ಅಭಿಧಮ್ಮ ಪಿಟಕಗಳನ್ನು ರಚಿಸಿದರು. ಇದು ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯೇ ಸರಿ. ಆದರೆ ಮನುಷ್ಯನಿಗೆ ಆರಾಧಿಸಲು ಕೇವಲ ವಿಚಾರಗಳಿದ್ದರೆ ಸಾಲದು, ಭೌತಿಕ ಸಂಕೇತಗಳು ಬೇಕಾಗುತ್ತವೆ. ಅದೇ ಕಾರಣಕ್ಕೆ ಬೌದ್ಧರು ಕಲೆ ಮತ್ತು ವಾಸ್ತುಶಿಲ್ಪದ ಮೊರೆ ಹೋದರು. ಹೌದು. ಮತ್ತು ಇದೇ ಇತಿಹಾಸದ ಅತಿದೊಡ್ಡ ವಿಪರ್ಯಾಸ ಅನ್ಸುತ್ತೆ. ಪ್ರಾಪಂಚಿಕ ಆಕರ್ಷಣೆಗಳನ್ನು, ವಿಗ್ರಹಾರಾಧನೆಯನ್ನು ಮತ್ತು ಬಾಹ್ಯ ಆಚರಣೆಗಳನ್ನು ಕಟುವಾಗಿ ವಿರೋಧಿಸಿದ ಒಬ್ಬ ವ್ಯಕ್ತಿಯ ಹೆಸರಿನಲ್ಲೇ ಮುಂದೆ ಬೃಹತ್ ಸ್ತೂಪಗಳು ನಿರ್ಮಾಣವಾದವು. ಹೌದು, ಸಾಂಚಿಯ ಸ್ತೂಪ, ಅಮರಾವತಿ, ನಾಗಾರ್ಜುನಕೊಂಡ. ಹೌದು, ಅಜಂತಾದ ಗುಹೆಗಳು ಮತ್ತು ವಿಶೇಷವಾಗಿ ಗಾಂಧಾರ ಕಲೆಯ ಅಡಿಯಲ್ಲಿ ನಿರ್ಮಾಣವಾದ ಬುದ್ಧನ ಬೃಹತ್ ವಿಗ್ರಹಗಳು. ಬುದ್ಧ ಆಸೆ ಬೇಡ ಎಂದನು, ಆದರೆ ಜನ ಆತನ ವಿಗ್ರಹಗಳನ್ನೇ ಭವ್ಯವಾಗಿ ನಿರ್ಮಿಸುವ ಆಸೆಗೆ ಬಿದ್ದರು. ಹೌದು, ಇದು ತತ್ವ ಮತ್ತು ಆಚರಣೆಯ ನಡುವಿನ ಶಾಶ್ವತ ಸಂಘರ್ಷ. ಆದ್ರೆ ಆ ಭವ್ಯವಾದ ವಿಹಾರಗಳು ಮತ್ತು ಕಲೆಗಳು ಇಲ್ಲದಿದ್ದಿದ್ರೆ ಬಹುಶಃ ಬೌದ್ಧ ಧರ್ಮವು ಕಾಲದ ಗರ್ಭದಲ್ಲಿ ಕಳೆದು ಹೋಗುತ್ತಿತ್ತೇನೋ ಅಲ್ವಾ? ಅದು ನಿಜ. ಆ ಕಲೆಗಳು ಕನಿಷ್ಠ ಪಕ್ಷ ಬುದ್ಧನೆಂಬ ಚೇತನವನ್ನು ಇಂದಿನವರೆಗೂ ಜೀವಂತವಾಗಿರಿಸಿವೆ ಅಂತ ನಾವು ಒಪ್ಕೊಳ್ಬೇಕು. ಖಂಡಿತ. ಕಪಿಲವಸ್ತುವಿನ ಯುವರಾಜ, ಇಡೀ ಏಷ್ಯಾ ಖಂಡದ ಬೆಳಕಾಗಿ ಬದಲಾದ ಈ ಪ್ರಯಾಣ ನಿಜಕ್ಕೂ ಅಸಾಧಾರಣವಾದದ್ದು. ಆದ್ರೆ ಈ ಆಳವಾದ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ಏನೋ ಪ್ರಶ್ನೆ? ಇಂದಿನ ಈ ಅತಿಯಾದ ಮಾಹಿತಿ, ಸದಾ ಏನನ್ನಾದರೂ ಸ್ಕ್ರೋಲ್ ಮಾಡುತ್ತಲೇ ಇರುವ ನಮ್ಮ ಡಿಜಿಟಲ್ ಚಟ ಮತ್ತು ವಸ್ತುಗಳ ಮೇಲಿನ ನಮ್ಮ ತೀರದ ವ್ಯಾಮೋಹದ ನಡುವೆ ಬುದ್ಧನ ಬೋಧನೆಗಳ ಪ್ರಸ್ತುತತೆ ಏನು? ಆಹಾ, ಇದು ತುಂಬಾ ಪ್ರಸ್ತುತವಾದ ಪ್ರಶ್ನೆ. ಇಂದಿಗೂ ಆ ಮಧ್ಯಮ ಮಾರ್ಗವೇ ನಮಗೆ ಉಳಿದಿರುವ ಏಕೈಕ ದಾರಿ ಅಂತ ನಾನು ಹೇಳ್ತೀನಿ. ಹೌದು, ಯಾಕೆಂದ್ರೆ ನಮ್ಮ ಆಸೆಗಳೇ ಅಲ್ವಾ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ? ಖಂಡಿತ. ನಮ್ಮ ಆಸೆಗಳೇ ನಮ್ಮೆಲ್ಲ ಮಾನಸಿಕ ಒತ್ತಡಗಳಿಗೆ, ನಮ್ಮ ಆತಂಕಗಳಿಗೆ ಮೂಲ. ಅಷ್ಟಾಂಗ ಮಾರ್ಗದಲ್ಲಿ ಹೇಳಿರುವ ಸರಿಯಾದ ಆಲೋಚನೆ ಮತ್ತು ಅರಿವು ಕೇವಲ ಪ್ರಾಚೀನ ತತ್ವಗಳಲ್ಲ. ಅವು ಇಂದು ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬೇಕಾದ ಅತ್ಯಗತ್ಯ ಉಪಕರಣಗಳು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದ್ಭುತವಾಗಿ ಹೇಳಿದಿರಿ. ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಮ್ಮೆ ಹೀಗೆ ಯೋಚಿಸಿ ನೋಡಿ. ಬುದ್ಧನು ಜಾತಿ, ಬಲಿ, ಮೂಢನಂಬಿಕೆಗಳನ್ನು ಸಂಪೂರ್ಣವಾಗಿ ವಿರೋಧಿಸಿ ಕೇವಲ ಮನುಷ್ಯನ ಒಳ್ಳೆಯ ನಡತೆ ಮತ್ತು ಸ್ವಯಂ ಅರಿವಿನ ಮೇಲೆ ನಂಬಿಕೆ ಇಟ್ಟಿದ್ದನು. ಹೌದು. ಒಂದು ವೇಳೆ ಬುದ್ಧ ಕಾಲಯಂತ್ರದಲ್ಲಿ ಕುಳಿತು ಇಂದು ನಮ್ಮ ನಡುವೆ ಬಂದು ಆತನದೇ ಹೆಸರಿನಲ್ಲಿ ನಿರ್ಮಾಣವಾಗಿರುವ ಬೃಹತ್ ಬಂಗಾರದ ಮಂದಿರಗಳನ್ನು, ಭವ್ಯ ವಿಗ್ರಹಗಳನ್ನು ಮತ್ತು ಆತನ ಬಳಿಯೇ ವರಬೇಡುತ್ತಾ ನಡೆಯುತ್ತಿರುವ ಆಚರಣೆಗಳನ್ನು ನೋಡಿದರೆ, ನಾನು ಬೋಧಿಸಿದ ಧರ್ಮ ಇದೇನಾ, ನಾನು ತೋರಿದ ದಾರಿ ಇದೇನಾ ಅಂತ ಖಂಡಿತವಾಗಿಯೂ ಆಶ್ಚರ್ಯಪಡ್ತಾನೆ ಅಲ್ಲವೇ? ಖಂಡಿತವಾಗಿಯೂ ಆಘಾತವಾಗುತ್ತೆ ಅವರಿಗೆ. ಹೌದು. ಈ ವಿಚಾರ ನಮಗೆ ಇನ್ನೊಂದು ಪ್ರಶ್ನೆಯನ್ನು ಎದುರುಗಿಡುತ್ತದೆ. ನಾವೆಲ್ಲರೂ ನಮಗೆ ಅರಿವಿಲ್ಲದೆಯೇ ನಮ್ಮದೇ ಆದ ಚಿನ್ನದ ಪಂಜರಗಳಲ್ಲಿ ಬಂದಿಯಾಗಿದ್ದೇವೆಯೇ? ನಮ್ಮದೇ ಆದ ಆಸೆಗಳ, ಗ್ಯಾಜೆಟ್ಗಳ ಮತ್ತು ನಿರೀಕ್ಷೆಗಳ ಪಂಜರಗಳು. ಆ ಪಂಜರಗಳಿಂದ ಹೊರಬಂದು ಸತ್ಯವನ್ನು ಹುಡುಕುವ ನಮ್ಮದೇ ಆದ ಮಹಾಪರಿತ್ಯಾಗ ಹೇಗಿರಬಹುದು? ಇದು ನಿಜಕ್ಕೂ ನಾವು ಯೋಚನೆ ಮಾಡಬೇಕಾದ ವಿಷಯ. ಹೌದು. ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ.